ಹೋಯ್ ಪುಟ್ಟ ಮತ್ತೆ ಅದು ಎಂತ ಮಾಡಿದ್ರಿ ಅಲ್ಲಿ ನಿಂತ್ಕೊಂಡು? ಅಲ್ಲ ಈ ಮಳಿಲಿ ಗಾಳಿಲಿ ಹೊರಗಡೆ ಬಂದಿರಲ್ಲ ಹಂಗಾರೆ ನೀವು? ಓ ಮೀನಾಕ್ಷಿನೇ. ಅಲ್ಲ ಮರತಿ ಒಂಚೂರು ಹೊಳಬೆಳಕಾಗಿತ್ತಲ್ಲೇ, ದನಿನ ಒಂಚೂರು ಮೇಯಿಸ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ಈ ಮಳೆ ಗಾಳಿಲಿ ಹೆಂಗೆ ಬಿಡುದು ಈ ಜಾನುವಾರುಗಳನ್ನ. ಅಯ್ಯೋ ಅತ್ತೆಮ್ಮ ನೀವು ಹಂಗೆ ಅನ್ಕೊಂಡಿರ, ನಮ್ಮನೆ ದನಗಳು ನಾವು ಬಿಟ್ಬಿಡ್ತೀವಿ ನೋಡಿ 9 ಗಂಟೆಗೆಲ್ಲ. ಗದ್ದೆ ಬೈಲಿಕ್ಕೆ ಹೋಗಿ ಒಂದು ಗಳಿಗೆ ಹೊಟ್ಟೆ ತುಂಬಿಸ್ಕೊಂಡು ಬಂದಾತು ಅಂಬ ಅಂಬ ಅನ್ಕೊಂಡು. ನೀವು ಇಲ್ಲೇ ಮೇಯಿಸ್ತಿದ್ರು ಕೆಲ್ ಹೊಟ್ಟೆ ತುಂಬ್ತದಿರಿ. ಅಲ್ಲ ಮರತಿ ಮೀನಾಕ್ಷಿ, ಈ ಕರೆಂಟಿಗೆ ಎಂತಾಗಿದೆ? ಎಷ್ಟು ದಿನ ಆತೆ? ಅಯ್ಯೋ ಟಿವಿ ಮುಖ ನೋಡಿದೆ, ಆ ಭಾಗ್ಯ ಲಕ್ಷ್ಮಿ ಎಲ್ಲ ಎಂತ ಆದ್ರೇನೋ ಕಾಣೆ. ಅಯ್ಯೋ ಅತ್ತೆಮ್ಮ ನೀವು ಎಂತ ಭಾಗ್ಯಲಕ್ಷ್ಮಿ ನೋಡೋದು ಹೇಳಿ, ಊರು ತೊಳ್ಕೊಂಡು ಹೋದದು ಹೇಳ್ರಿ. ಅಯ್ಯೋ ಎಲ್ಲ ಕಡೆ ಗುಡ್ಡ ಕುಸ್ತ ಅಂತೆ. ಅಯ್ಯೋ ಗಾಳಿ ಮಳೆ ಆ ನ್ಯೂಸ್ ನೋಡ್ಬೇಕ್ರಿ. ನಮ್ಮಲ್ಲಿ ಪಾಪಣ್ಣ ಒಂಚೂರು ಮೊಬೈಲ್ ಎಲ್ಲ ಹೋಗಿ ಚಾರ್ಜ್ ಮಾಡ್ಕೊ ಬರ್ತಾನೆ, ಅದ್ರಲ್ಲಿ ಒಂಚೂರು ತೋರಿಸ್ತಾನೆ ನೋಡಿ. ಅಯ್ಯೋ 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 ಹೊಟ್ಟೆ ಬೆಂಕಿ ಬಿದ್ದಂಗೆ ಆತದ್ರಿ. ಎಷ್ಟು ಜನ ಈ ಮಳೆ ಗಾಳಿ ಸತ್ತೋತಾ ಇದಾರಂತ ಹೇಳಿ. ಓ ಮರತಿ ಈ ಕರೆಂಟ್ ಇಲ್ದಿದ್ಕೆ ನಮ್ಮೂರಲ್ಲಿ ಎಂತ ಆತದ ಅನ್ನೋದೊಂದು ಬಿಟ್ರೆ ಮತ್ತೆ ಬೇರೆ ಕಡೆ ಎಲ್ಲ ಎಂತೆಂತ ಆಗ್ತದೆ ಏನು ಅಂತ ನಮಗೇನಾರು ಒಂದು ಚೂರಾರು ಗೊತ್ತಾಗ್ತದಾನೆ ಹಂಗಾರೆ ಮೀನಾಕ್ಷಿ. ಅಯ್ಯೋ ಅದೆಷ್ಟು ಲೈಟ್ ಕಂಬಗಳು ಬಿದ್ದೋಗ್ಯವ, ಅದೆಷ್ಟು ಮರಗಳು ಬಿದ್ದೋಗ್ಯವ. ಪಾಪ ಅವರಾದ್ರೂ ಇಷ್ಟಂತ ಸರಿ ಮಾಡ್ತಾರೆ. ಅಲ್ಲ ಮೀನಾಕ್ಷಿ ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬೇಡ. ಅವಳೆ ದಪ್ಪ ದಪ್ಪಕ್ಕಿದೆಯಲ್ಲ, ಸಣ್ಣಕ್ಕಾಗಿದೆಯಲ್ಲ ಮರತಿ, ಅದು ಎಂತ ಡಯಟ್ ಗೇಟ್ ಮಾಡ್ತಿದ್ಯಾ ಅಂತ ಕತೆ. ಅಯ್ಯೋ ಅತ್ತೆಮ್ಮ ನೀವೊಂದು ಮರ್ರೆ, ಡಯಟ್ ಇಲ್ಲ ಎಂಥದೂ ಇಲ್ಲ. ಕರೆಂಟ್ ಹೋಗಿದ್ದ ದೆಸೆಯಿಂದ ಪೂರ್ತಿ ಬಟ್ಟೆನೂ ವಾಷಿಂಗ್ ಮಿಷಿನಿಗೆ ಹಾಕೋದಿಲ್ಲ, ಎಲ್ಲ ಕೈಯಲ್ಲಿ ಕುತ್ಕೊಂಡು ತೊಳಿದ್ಕೊಂಡ್ರಿ. ಅಯ್ಯೋ ದಿನಕ್ಕೆ 2-3 ಸಲ ಉಳ್ಕಲಲ್ಲಿ ರುಬ್ಬೋದು. ನನ್ನ ಮಕ್ಳಿಗೆ ದೋಸೆ ಅಂತೆ, ಇಡ್ಲಿ ಅಂತೆ, ಈ ಕೊಟ್ಟೆ ಇಟ್ಟಂತೆ ಹಲಸಿನ ಹಣ್ಣಿಂದು ಇವನ್ನೆಲ್ಲ ಕಲ್ಲಲ್ಲಿ ರುಬ್ಬಿ ರುಬ್ಬಿ ನನ್ನ ಕೈ ರಟ್ಟೆಲ್ಲ ಬಿದ್ದೋತ್ರಿ. ಯಾವ ಡಯಟು ಬೇಡ ನೋಡಿ, ಹಿಂದಿನವ್ರ ಥರ ಒಂದಷ್ಟು ಮನೇಲಿ ಎಲ್ಲ ಅವಗಿನ ಥರನೇ ಕೆಲಸ ಮಾಡ್ತಿದ್ದೀವ. ಈಗೆಲ್ಲ ಮೈಯದಿರು ಕೋಪ್ ಬಂದು ಇಳಿದು ಹೋಗಿದಂತೀನಿ ಅತ್ತೆಮ್ಮ. ಹ್ಞೂ ನಮ್ಮಲ್ಲೂ ಅಷ್ಟೇ ಮರತಿ, ಉಳ್ಕೊಲ್ಲೋ ಬೀಸಕೊಲ್ಲೋ ಎಲ್ಲ ಹೊರಗಡೆ ಕೊಟ್ಕಿಗೆ ಹೋಗಿತ್ತು. ಈಗೆಲ್ಲ ಒಳಗಡೆ ಸೇರವ ನೋಡು, ಎಲ್ಲ ಕುತ್ಕೊಂಡೇನು ಸೊಸೆಯರು ರುಬ್ಬು ಕೇಳ್ತೀರಾ, ಬಟ್ಟೆ ತೊಳಿದು ಕೇಳ್ತೀರಾ, 1 ನಿಮಿಷ ಪುರ್ಸೋತಿಲ್ಲ. ಎಲ್ಲ ಈಗ ಆರಾಮಾಗಿ ಕೆಲಸ ಮಾಡ್ಕೊಂಡು ಅದರ ಕಣೆ. ಏನಾ ಕರೆಂಟ್ ಇದ್ದಾಗ ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಎಲ್ಲ ಮಿಕ್ಸಿ ಗೊರ್ರನ್ಸಾಯ್ತು, ಅಡುಗೆ ಆಗೋಯ್ತು ಪಟ ಪಟ ಅಂತ. ಈಗೇನು ಮನೆ ತುಂಬ ಮಾತು ಕತೆ ನೋಡ್ಬೇಕು. ಕರೆಂಟ್ ಹೋಗಿದಂದ್ರೆ ಒಳ್ಳೇದಾದ ಕಣೆ ಮೀನಾಕ್ಷಿ. ಅಯ್ಯೋ ಅತ್ತೆಮ್ಮ ಅಡಿಕೆ ತೋಟಕ್ಕೆ ಔಷಧಿ ಹೊಡಿಕ್ ಹೋಗ್ಯಾರ ಮರ್ರೆ. ಈ ಗಾಳಿ ಮಳಿಲಿ ನಂಗೊಂದು ಭಯ ಅಂದರೆ ಎಲ್ಲ ಅಡಿಕೆ ಮರಗಳು ಬೆಸ್ಕೊಂಡು ಬೀಳ್ತಾವೇನೋ ಅಂತ ಹೇಳಿ, ಅವ್ರು ಊಟಕ್ಕಾರು ಬರ್ತಾರೇನೋ ಅಂತ ಹೇಳಿ ತೋಟದ ಕಡೆ ನೋಡೋಣ ಅಂತ ಬಂದೆ ಸೀದಾ. ಹ್ಞೂ ಮರತಿ ಈ ನಮ್ನಿ ಗಾಳಿ ಮಳೆ ಬಂದರೆ ಅಡಿಕೆ ಮರಗಳು ನಿಲ್ತಾವನೇ, ಆ ಕೆತ್ತದ ಸೌಂಡಾತ್ ಮರತಿ ಬಡಲ್ ಅಂತ ಹೇಳಿ. ನಮ್ಮನೆ ತೋಟದ ನಿಮ್ಮನೆ ತೋಟದ ಗೊತ್ತಿಲ್ಲ, ಅಂತೂ ಒಂದು 2-3 ಅಡಿಕೆ ಮರಗಳು ಬಿದೋಗ್ಯಾವಂತ ನನ್ಗೆ ಅನಿಸ್ತದ ಮರತಿ. ಅಯ್ಯೋ ಅತ್ತೆಮ್ಮ ನೀವು ಹಂಗೆ ಹೇಳಿ ನನ್ನ ಜೀವ ಬಾಯಿ ಬಂದಂಗೆ ಹತ್ತದ ಮಾರ್ರಿ. ಇವ್ರು ಬೇರೆ ತೋಟದಲ್ಲದಾರಿ. ಅಯ್ಯೋ ಎಷ್ಟೊತ್ತಿಗೆ ಬರ್ತಾರೇನು, ನಾನು ಹೋಗ್ತೀನತ್ತ. ಈ ಮಳೆಗಾಲದಲ್ಲಿ ಈ ಮಳೆ ಗಾಳಿಲಿ ಓದೋ ಮಕ್ಕಳಿಂದ ಹಿಡಿದು ವಯಸ್ಸಾದರಿಂದ ಹಿಡಿದು ಪಾಪ ತೋಟದಲ್ಲಿ ಗದ್ದಿಲಿ ಕೆಲಸ ಮಾಡೋ ರೈತರಿಂದ ಹಿಡಿದು ಎಲ್ಲರಿಗೂ ಕಷ್ಟನೇ ಕಣ್ರಿ. ಅದರಲ್ಲೇ ಒಂಥರ ಸುಖ ಕಾಣೋದು. ಏನಂತೀರ? ನಾವು ಹೋಗಿ ಬರ್ತೀವತ್ತ. ಮಳೆ ಜೋರೇ ಬರಂಗದೆ ಕಣ್ರಿ. ಆ ಕಡೆ ಏನು ಕತ್ಲೆ ಕಟ್ಕೊಂಡು ಬತ್ತಾ ಅದೇ. ಬೆಳ್ಳಿಯ ಪೂರ್ತಿ ಮೇದಾಗ್ತೀಯ ನೋಡು ಬಿಟ್ರೆ. ಬಾ ಸಾಕು ಮೇದಿದ್ದು. ಅಲ್ಲಿ ನೋಡಲ್ಲಿ ಮಳೆ ಏನು ನಮ್ಮನ್ನು ಬೆರ್ಸ್ಕೊಂಡು ಬರ್ತದೇನು, ಆ ನಮ್ಮನಿ ಬೋರ್ ಗಡಿತದೆ. ಬಾ ಬಾ ಮನೆಗೆ ಹೋಗೋಣ.